ಅಂತೂ ಇಂತು ಬಂತು ಜಿಪಿಆರ್. ಏನಾಯ್ತು? ಪದ್ಮಲತಾ ಕೇಸ್ ದಿಢೀರ್ ಭೇಟಿ ನೀಡಿದ ಎನ್ಎಚ್ಆರ್ಸಿ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸಿಆರ್ಕೆ ಕ್ರಿಯೇಷನ್. ಇನ್ನು ಇವತ್ತಿನ ಬೆಳವಣಿಗೆ ಏನು ಅಂತ ಹೇಳೋದಾದ್ರೆ, ನಾನು ಇಂದಿನ ವಿಡಿಯೋದಲ್ಲೇ ಹೇಳಿದ್ದೀನಿ, ಇವತ್ತು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧಿಕಾರಿಗಳು ಇವತ್ತು ಎಸ್ಐಟಿ ತನಿಖೆಯ ಸ್ಥಳ ಅಂದ್ರೆ ಧರ್ಮಸ್ಥಳಕ್ಕೆ ಭೇಟಿಯನ್ನ ನೀಡಿದೆ. ಅಲ್ಲದೆ ಅಲ್ಲಿ ದಫನ್ ಕಾರ್ಯ ಯಾರೆಲ್ಲ ಮಾಡಿದ್ದಾರೆ ಅವರ ಮನೆಗಳಿಗೆ ಭೇಟಿಯನ್ನ ನೀಡಿ ಜೊತೆಗೆ ಅವರಲ್ಲಿಯೂ ಇದರ ಬಗ್ಗೆ ಮಾಹಿತಿಯನ್ನ ಕೂಡ ಕಲೆ ಹಾಕಿದ್ದಾರೆ. ಅದಾದ ನಂತರ ಗ್ರಾಮ ಪಂಚಾಯಿತಿಗೂ ಕೂಡ ಭೇಟಿಯನ್ನ ನೀಡಿ ವಿಚಾರಣೆಯನ್ನ ನಡೆಸಿ ತನಿಖೆಗೆ ಸಂಬಂಧಪಟ್ಟಂತ ಕೆಲವು ಮಹತ್ವವಾದಂತಹ ಮಾಹಿತಿಯನ್ನ ಕೂಡ ಕಲೆ ಹಾಕಿದೆ ಅನ್ನೋದು ಇರುವಂತಹ ಮಾಹಿತಿ. ಮತ್ತೊಂದು ವಿಷಯ ಹೇಳೋದಾದ್ರೆ, ಬಾಹುಬಲಿ ಬೆಟ್ಟಕ್ಕೆ ಹೋಗುವಂತ ಜಾಗ ಏನಿದೆ ಆ ಒಂದು ಜಾಗಕ್ಕೆ ಯಾರೋ ಮಣ್ಣನ್ನ ತಂದು ತುಂಬಿಸಿದ್ದಾರೆ ಅನ್ನೋದು ಒಂದು ಮಾಹಿತಿ. ಈ ಮಾಹಿತಿ ಕೂಡ ಒಂದು ಕೇಳಿ ಬಂದಿದೆ ಸದ್ಯಕ್ಕೆ. ಇನ್ನು ಆ ಜಾಗದಲ್ಲಿ ಏನೆಲ್ಲ ಆಗ್ತಾ ಇದೆ ಅದಿನ್ನು ಸರಿಯಾಗಿ ಇನ್ಫಾರ್ಮೇಶನ್ ಸಿಕ್ಕಿಲ್ಲ. ಅದಲ್ಲದೆ ಇವತ್ತು ಮತ್ತೊಂದು ಬೆಳವಣಿಗೆ ಏನಪ್ಪಾ ಅಂತ ಅಂದ್ರೆ, ಪದ್ಮಲತಾ ಪ್ರಕರಣ ನಾವೆಲ್ಲ ಗಮನಿಸಿರುವಂತದ್ದು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರ ಸಹೋದರಿ ಏನಿದ್ದಾರೆ ಅವರು ಎಸ್ಐಟಿ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗಿದ್ರಂತೆ. ಇನ್ನು ಕಂಪ್ಲೇಂಟ್ ವರದಿ ವಿಡಿಯೋ ಕೊನೆಯಲ್ಲಿ ಹೇಳಿದ್ದೀನಿ, ಅದನ್ನ ಮಿಸ್ ಮಾಡದೆ ಕೇಳಿ. ಅದಕ್ಕೋಸ್ಕರ ನೀವು ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಬೇಕಾಗತ್ತೆ ಆ ಇನ್ಫಾರ್ಮೇಶನ್ಗೋಸ್ಕರ. ಇವತ್ತು ಮತ್ತೊಂದು ಬೆಳವಣಿಗೆ ಆಗಿದೆ. ಆ ಬೆಳವಣಿಗೆ ಏನಪ್ಪಾ ಅಂತ ಅಂದ್ರೆ, ನಾವ್ ಎಲ್ಲರೂ ಕೂಡ ತುಂಬಾ ಕಾತರದಿಂದ ಕಾಯ್ತಾ ಇದ್ದಂತದ್ದು ಏನು ಅಂದ್ರೆ, ಇವರು ಹಳೆ ಉಪಕರಣಗಳನ್ನ ಇಟ್ಕೊಂಡು ಉತ್ಖನನ ಕಾರ್ಯ ಮಾಡ್ತಾ ಇದ್ರು. ಆ ಒಂದು ಕಾರ್ಯನ ನಿಲ್ಲಿಸಿ ಹೊಸ ತಂತ್ರಜ್ಞಾನನ ಉಪಯೋಗಿಸಿ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ರಿ. ಹಾಗೆ ಒಂದು ಹೊಸ ಉಪಕರಣನ ಅಂದ್ರೆ ಹೊಸ ಯಂತ್ರನ ಉಪಯೋಗಿಸ್ತಾ ಇದ್ದಾರೆ ಈ ಒಂದು ಉತ್ಖನನ ಕಾರ್ಯಕ್ಕೆ. ಅದ್ ಯಾವ್ದಪ್ಪ ಅಂದ್ರೆ ಜಿಪಿಆರ್. 13ನೇ ಪಾಯಿಂಟ್ ಜಾಗ ಏನಿದೆ ಅದರ ಸುತ್ತ ತುಂಬಾ ಅಭಿವೃದ್ಧಿ ಕಾರ್ಯಗಳಾಗಿದೆ. ಅಲ್ಲಿ ಜಾಗ ಆ ಕಾರಣದಿಂದನೇ ಭೀಮಾ ಹೂತಿದಂತಹ ಸಮಯದ ಒಂದು ಜಾಗ ಏನಿತ್ತು ಆ ಜಾಗಕ್ಕಿಂತ ಎತ್ತರವಾಗಿದೆ ಅಂತ ಹೇಳಲಾಗಿದೆ. ಅಂದ್ರೆ ಪಕ್ಕದಲ್ಲಿ ಡ್ಯಾಮ್ ಕನ್ಸ್ಟ್ರಕ್ಷನ್ ಆಗಿದೆ. ಅಲ್ಲಿ ಡ್ಯಾಮ್ ಕನ್ಸ್ಟ್ರಕ್ಷನ್ ಆಗ್ಬೇಕಾದ್ರೆ ಅಲ್ಲಿಂದ ಮಣ್ಣು ಈ ಕಡೆ ಜಾಗಕ್ಕೆ ಬಂದಿರಬಹುದು. 13ನೇ ಪಾಯಿಂಟ್ ನಲ್ಲಿ ಏನ್ ಗುರುತು ಮಾಡಿದ್ದಾರೆ ಅಲ್ಲಿ. ಹಾಗೆ ಅಲ್ಲಿ ಕಸ ಕೂಡ ಹಾಕಲಾಗಿತ್ತು ಅನ್ನೋ ಮಾಹಿತಿ ಕೂಡ ಸ್ಥಳೀಯರು ಕೊಟ್ಟಿರುವಂತದ್ದು. ಈ ಎಲ್ಲಾ ಕಾರಣದಿಂದ ಭೀಮಾ ಏನು ಆ ಜಾಗದಲ್ಲಿ ಅವಾಗ ಹೂತಿದ್ದ ಅದಕ್ಕಿಂತ ಎತ್ತರವಾಗಿದೆ. ಸೊ ಆ ಒಂದು ಜಾಗಕ್ಕೆ ಈಗ ಜಿಪಿಆರ್ ನ ಮೂಲಕ ಏನ್ ಮಾಡಬಹುದು, ಸ್ಥಳ ಮಹಜರನ್ನ ಅಥವಾ ತನಿಖೆನ ಮಾಡಬಹುದು ಅನ್ನೋ ಒಂದು ಇಂಟೆನ್ಷನ್ ನ ಇಟ್ಕೊಂಡು ಜಿಪಿಆರ್ ನ ಸದ್ಯಕ್ಕೆ ತಂದಿರುವಂತದ್ದು. ಈಗ ಆ ಒಂದು ಜಾಗದಲ್ಲಿ ಜಿಪಿಆರ್ ನ ಬಳಕೆಗೆ ಪೂರ್ವ ಸಿದ್ಧತೆಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ ಅಲ್ಲಿ ತನಿಖೆಯನ್ನ ನಡೆಸೋದಕ್ಕೋಸ್ಕರ. ಹಾಗೆ ಇನ್ನು ಜಿಪಿಆರ್ ನ ಯಂತ್ರನ ಪೊಲೀಸ್ ಸಿಬ್ಬಂದಿಗಳು ಇರುವಂತಹ ಒಂದು ವಾಹನದಲ್ಲಿ ಆ ಒಂದು ತನಿಖೆಯ ಸ್ಥಳಕ್ಕೆ ತರಲಾಯಿತು. ಇದಾದ ನಂತರ ಜಿಪಿಆರ್ ನ ಡ್ರೋನ್ ಮೌಂಟ್ ಮಾಡಿ, ಅಂದ್ರೆ ಜಿಪಿಆರ್ ನ ಡ್ರೋನ್ಗೆ ಅಂಟಿಸಿ ಒಂದಷ್ಟು ನಿಮಿಷ ಆ ಒಂದು ಜಾಗದಲ್ಲಿ ಹಾರಿಸಲಾಯಿತು. ಯಾಕಂದ್ರೆ ಸಡನ್ ಆಗಿ ನಾವು ತನಿಖೆನ ಮಾಡೋದಕ್ಕೆ ತಗೊಂಡ್ ಬಂದ್ರೆ ಇದು ಹೇಗೆ ಪರಿಶೀಲನೆ ಮಾಡುತ್ತೆ, ಇದು ಹೇಗೆ ವರ್ಕ್ ಆಗುತ್ತೆ, ನಾವ್ ಹೇಗೆ ಯೂಸ್ ಮಾಡೋದು ಇದೆಲ್ಲ ಗೊತ್ತಾಗ್ಬೇಕು ಅನ್ನೋ ಒಂದು ಕಾರಣಕ್ಕೆ ಪ್ರೀ ಟೆಸ್ಟ್ ಮಾಡಿದ್ದಾರೆ. ಮಿಷಿನ್ ಹೇಗೆ ವರ್ಕ್ ಆಗುತ್ತೆ, ಭೂಮಿ ಒಳಗಡೆ ಇರುವಂತಹ ಅಂಶಗಳನ್ನ ಈ ಮಿಷಿನ್ ಪತ್ತೆ ಮಾಡುತ್ತಾ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಪರೀಕ್ಷೆಯನ್ನ ಮಾಡಿದ್ರು. ಇದಾದ ನಂತರ ಇದರ ಜೊತೆಗೆ ಅಂತಾನೆ ಹೇಳ್ಬೋದು, ಜೊತೆಗೆ ಪೌರ ಕಾರ್ಮಿಕ ಸಿಬ್ಬಂದಿಗಳನ್ನ ಬಳಸಿಕೊಂಡು ಪಾಯಿಂಟ್ ನಂಬರ್ 13 ಏನಿದೆ ಆ ಒಂದು ಜಾಗದಲ್ಲಿ ಇದ್ದಂತಹ ಗಿಡ ಗಂಟೆಗಳನ್ನ ಕೂಡ ಕಟ್ಸಿ ತೆಗೆಸಿ ಸ್ವಚ್ಛವನ್ನ ಮಾಡಲಾಯಿತು. ತನಿಖೆಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರದು ಅನ್ನೋ ಒಂದು ಕಾರಣಕ್ಕೆ. ಹಾಗೆ ಅಲ್ಲಿ ಬ್ಯಾರಿಕೇಡ್ ಗಳನ್ನ ಕೂಡ ನಿಯೋಜನೆ ಮಾಡಲಾಯಿತು ಹೆಚ್ಚಿನ ಬಿಗಿ ಬಂದೋಬಸ್ತ್ಗೋಸ್ಕರ. ಉತ್ಖನನ ಕಾರ್ಯ ಯಾವಾಗ ಶುರು ಮಾಡ್ತಾರೆ ಆ ಒಂದು ಜಾಗದಲ್ಲಿ ಗೊತ್ತಿಲ್ಲ. ಈ ಕಡೆ ಕಲ್ಲೇರಿಯ ಪ್ರದೇಶವನ್ನ ಹೋಗಿ ಪರಿಶೀಲನೆ ಕೂಡ ಮಾಡಿದ್ದಾರೆ. ಹಾಗೆ ಇಲ್ಲೂ ಎಲ್ಲಾ ಸಿದ್ಧತೆಗಳು ಆಗ್ತಾ ಇದೆ. ಅಂದ್ರೆ 13ನೇ ಪಾಯಿಂಟ್ ಅಲ್ಲೂ ಕೂಡ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳು ಆಗ್ತಾ ಇದೆ. ಮೇ ಬಿ ನಾಳೆ ಅಥವಾ ನಾಡಿದ್ರಲ್ಲಿ ಇಲ್ಲಿ ಉತ್ಖನನ ಕಾರ್ಯ ಆಗಬಹುದು, ನೋಡೋಣ. ಕಲ್ಲೇರಿನಲ್ಲಿ ಬೇಗ ಆಗತ್ತಾ ಅಥವಾ ಇಲ್ಲಿ 13ನೇ ಪಾಯಿಂಟ್ ಅಲ್ಲೇ ಮೊದಲು ಉತ್ಖನನ ಕಾರ್ಯ ಮಾಡ್ತಾರಾ ಅನ್ನೋದು ಅವರು ಶುರು ಮಾಡಿದ ನಂತರನೇ ಗೊತ್ತಾಗುವಂತದ್ದು. ಈ ಕಡೆ ಪದ್ಮಲತಾ ಪ್ರಕರಣ ನೋಡೋದಾದ್ರೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪದ್ಮಲತಾ ಅವರ ಅಕ್ಕ ಏನಿದ್ದಾರೆ ಇಂದ್ರಾವತಿ ಅವರು ಎಸ್ಐಟಿ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗ್ಬೇಕು ಅನ್ನೋ ಒಂದು ಕಂಪ್ಲೇಂಟ್ ಪ್ರತಿ ಏನಿದೆ ಅದು ವೈರಲ್ ಆಗಿದೆ. ಅದನ್ನ ಓದ್ತೀನಿ ಕೇಳಿ. ವಿಷಯ: ಪದ್ಮಲತಾ ಅವಳ ಕಳೆಬರ ತೆಗೆದು ತನಿಖೆ ನಡೆಸಿ ಆಕೆಯ ಅಪಹರಣ, ಅತ್ಯಾಚಾರ, ಕೊಲೆ ಅಪರಾಧಿಗಳ ಪತ್ತೆ ಹಚ್ಚಿ ನ್ಯಾಯ ಕೊಡಿಸಲು ವಿನಂತಿ. ನಾನು ಪ್ರಸ್ತುತ ನೆಲ್ಯಾಡಿ ನಿವಾಸಿಯಾಗಿದ್ದು ದಿವಂಗತ ದೇವಾನಂದ ಅವರ ಮಗಳು.
ಕೊಲೆಗೀಡಾದ ಪದ್ಮಲತಾಳ ಅವಳ ಅಕ್ಕನಾಗಿರುತ್ತೇನೆ. 38 ವರ್ಷಗಳ ಹಿಂದೆ ಎಸ್ಡಿಎಂ ಕಾಲೇಜು ಉಜಿರೆಯಲ್ಲಿ ದ್ವಿತೀಯ ಪಿಯುಸಿ ಓದುತ್ತಿದ್ದ ನನ್ನ ತಂಗಿ ಪದ್ಮಲತಾ ಅವಳು ತಾರೀಖು 22/12/1986 ಉಜಿರೆ ಕಾಲೇಜಿಗೆ ಹೋದವಳು ಸಂಜೆ ಧರ್ಮಸ್ಥಳದ ತನಕ ಬಂದು ಕಾಣೆಯಾಗಿರ್ತಾಳೆ ಮತ್ತು ಆಕೆಯ ಮೃತದೇಹ ತಾರೀಖು 17/2/1987 ನೇರಿಯ ಹೊಳೆಯ ನೆರೆಬದಿಯ ಹೊಳೆಯಲ್ಲಿ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ನಮ್ಮ ತಂದೆ ಮನೆಯು ಧರ್ಮಸ್ಥಳ ಗ್ರಾಮದ ಬೋಳಿಯಾರು ಎಂಬಲ್ಲಿ ಇದ್ದಿದ್ದಾಗಿದೆ. ನನ್ನ ತಂಗಿಯ ಈ ಅಪಹರಣ, ಅತ್ಯಾಚಾರ, ಕೊಲೆಯಾಗಿರುವ ಕಾರಣ ಆಕೆಯ ಅಸಹಜ ಸಾವಿಗೆ ಕಾರಣರಾದ ನೈಜ ಆರೋಪಿಗಳನ್ನ ಪತ್ತೆ ಹಚ್ಚಲು ಆಗ್ರಹಿಸಿ ಸಿಪಿಐಎಂ ಮುಖಂಡರು ಆಗಿದ್ದ ನನ್ನ ತಂದೆ ದಿವಂಗತ ದೇವಾನಂದ ಅವರು ಸಿಪಿಐಎಂ ನೇತೃತ್ವದಲ್ಲಿ ಹಲವಾರು ಹೋರಾಟಗಳನ್ನ ರೂಪಿಸಿದ್ರು. ಹೋರಾಟಕ್ಕೆ ಮಣಿದ ಸರ್ಕಾರ ಕೊನೆಗೆ ಪ್ರಕರಣದ ತನಿಖೆ ನಡೆಸಲು ಸಿಒಡಿ ತನಿಖೆಗೆ ಆದೇಶಿಸಿತು. ವಿಧಾನಸಭೆಯಲ್ಲಿ ಚರ್ಚೆ ಆಗಿರೋದು ಕೂಡ ವಿಧಾನಸಭಾ ದಾಖಲೆಯಲ್ಲಿ ಇರಬೇಕು. ಸಚಿವರಾಗಿದ್ದ ಮಾನ್ಯ ರಾಜಯ್ಯ ಅವರು ಧರ್ಮಸ್ಥಳ ಗ್ರಾಮದ ಬೋಳಿಯಾರನಲ್ಲಿರುವ ನಮ್ಮ ಮನೆಗೆ ಬಂದು ನ್ಯಾಯ ಕೊಡಿಸುವ ಭರವಸೆಯನ್ನ ನೀಡಿದರು. ಆದರೆ ಕೊನೆಗೆ ತನಿಖೆಯು ಪತ್ತೆಯಾಗದ ಪ್ರಕರಣ ಎಂದು ವರದಿ ನೀಡಿ ನಮಗೆ ನ್ಯಾಯ ಸಿಗದಂತಾಗಿತ್ತು. ಅದು ಒಂದು ಯೋಜಿತ ಅಪಹರಣ, ಅತ್ಯಾಚಾರ, ಕೊಲೆ ಎಂಬ ನಮ್ಮ ಅನುಮಾನದಂತೆ ಮುಂದೆಯಾದರೂ ತನಿಖೆ ನಡೆಸಿ ನ್ಯಾಯ ಪಡೆಯಬೇಕೆಂದು ನನ್ನ ತಂಗಿಯ ಕಳೆಬರಹವನ್ನ ದಹನ ಮಾಡದೆ ಹೂತಿಟ್ಟಿದ್ದೇವೆ. ಅದನ್ನ ತೆಗೆದು ತನಿಖೆ ನಡೆಸಿದ್ರೆ ಕೊಲೆಯಾದ ಖಚಿತತೆ ಸಿಗಲಿದೆ ಹಾಗೂ ನನಗೆ ತಿಳಿದ ಸಾಕ್ಷಿ ನುಡಿಯಲು ನಾನು ಸಿದ್ಧಲಿದ್ದೇನೆ. ಆದ್ದರಿಂದ ನನ್ನ ತಂಗಿಯ ಪ್ರಕರಣವನ್ನ ರೀಓಪನ್ ಮಾಡಿ ಹೂತಿಟ್ಟ ಕಳೆಬರವನ್ನ ತೆಗೆದು ತನಿಖೆ ನಡೆಸಿ ತಂಗಿಯ ಸಾವಿಗೆ ನ್ಯಾಯ ಒದಗಿಸಬೇಕಾಗಿ ಹಾಗೂ ಅಪರಾಧಿಗಳ ಪತ್ತೆ ಹಚ್ಚಿ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲು ವಿನಂತಿ. ವಂದನೆಗಳೊಂದಿಗೆ. ಇದಿಷ್ಟು ಕಂಪ್ಲೇಂಟ್ ಪ್ರತಿಯಲ್ಲಿ ಇರುವಂತಹ ಮಾಹಿತಿ. ಆ ಮಾಹಿತಿನ ನೋಡೋದಾದ್ರೆ ಇವರ ಹತ್ರ ಯಾವುದೇ ರೀತಿಯಾದಂತಹ ಸಾಕ್ಷಿಗಳಿಲ್ಲ. 38 ವರ್ಷದ ಹಿಂದೆ ಈ ನಡೆದಿರುವಂತಹ ಒಂದು ಕೇಸ್ ಇದು. ಸಾಕ್ಷಿ ಏನಾದ್ರೂ ಬೇಕು ಅಂದ್ರೆ ನನ್ಗೆ ಗೊತ್ತಿರೋದನ್ನ ನಾನು ಬಂದು ಹೇಳಲು ಸಿದ್ಧ ಅಂತ ಹೇಳ್ತಾರೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಪದ್ಮಲತಾ ಅವರು ಕಾಣೆಯಾಗಿ 50 ದಿನದ ನಂತರ ಅವರ ಒಂದು ದೇಹ ಕೊಳೆತ ಸ್ಥಿತಿಯಲ್ಲಿ ಅವರ ಒಂದು ದೇಹ ಸಿಗುವಂತದ್ದು. ತದನಂತರ ಅವರ ಫ್ಯಾಮಿಲಿಯವರು ತಗೊಂಡು ಹೋಗಿ ಅದನ್ನ ಮಣ್ಣು ಮಾಡ್ತಾರೆ, ಸುಡೋದ್ರ ಬದಲು. ಯಾಕಂದ್ರೆ ಸುಟ್ರೆ ಅದರ ಕಂಪ್ಲೀಟ್ ಸಾಕ್ಷಿ ನಾಶ ಆಗುತ್ತೆ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಮುಂದೆ ಯಾವಾಗ್ಲಾದ್ರೂ ತನಿಖೆಗೆ ಹೆಲ್ಪ್ ಆಗ್ಲಿ, ಕಳೆಬರ ಸಿಗುತ್ತೆ, ತನಿಖೆಗೆ ಹೆಲ್ಪ್ ಆಗ್ಲಿ ಅನ್ನೋ ಒಂದು ಕಾರಣಕ್ಕೆ ಏನ್ ಮಾಡ್ತಾರೆ, ಸುಡೋದ್ರ ಬದಲು ಅವರು ಮಣ್ಣು ಮಾಡುವಂತದ್ದು. ನಂತರ ಅವರ ತಂದೆ ಸಿಪಿಐಎಂ ಅಂದ್ರೆ ಒಂದು ಕಮ್ಯುನಿಸ್ಟ್ ಪಾರ್ಟಿ ಮುಖ್ಯಸ್ಥರಾಗಿದ್ರಿಂದ ಈ ಒಂದು ಪ್ರಕರಣ ಅಂದಿನ ಸಮಯದ ರಾಜ್ಯ ಸರ್ಕಾರಕ್ಕೆ ತಲುಪುತ್ತೆ. ಆ ಸಂದರ್ಭದ ಗೃಹ ಸಚಿವರಾಗಿದ್ದಂತಹ ರಾಜಯ್ಯ ಅವರು ಮನೆಗೆ ಬಂದು ಸಾಂತ್ವನವನ್ನ ಹೇಳಿ ಇದರ ಸಂಬಂಧಪಟ್ಟ ಹಾಗೆ ತನಿಖೆ ನಡೆಸ್ತೀವಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅದಾದ್ಮೇಲೆ ಸಿಒಡಿಗೆ ಆದೇಶ ಕೂಡ ಕೊಡ್ತಾರೆ. ಸಿಐಡಿ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ನಡೆಸಿ ಅಲ್ಲಿ ಏನೂ ಸಾಕ್ಷಿಗಳು ಸಿಗದೆ ಇರೋ ಕಾರಣ, ಅಂದ್ರೆ ಏನೋ ಆಗದೆ ಇರೋ ಕಾರಣ ಅಲ್ಲಿಗೆ ಮುಕ್ತಾಯ ಮಾಡಿ ಹೋಗ್ತಾರೆ. ಇದಿಷ್ಟು ಪದ್ಮಲತಾ ಕೇಸ್ಗೆ ಸಂಬಂಧಪಟ್ಟಂತಹ ಮಾಹಿತಿ. ಇನ್ನು ಇವಾಗ ಎಸ್ಐಟಿ ತಂಡ ರಚನೆ ಆಗಿರೋದ್ರಿಂದ ಪದ್ಮಲತಾ ಅವರ ಸಾವಿನ ಬಗ್ಗೆ ಯಾವುದೇ ರೀತಿ ಮಾಹಿತಿ ಸಿಕ್ಕಿಲ್ಲ. ಈಗಲಾದ್ರೂ ಅವರ ಸಾವಿಗೆ ನ್ಯಾಯವನ್ನ ಕೊಡಿಸಿ ಅಂತ ಅವರ ಕಳೆಬರ ಇಂಥ ಒಂದು ಜಾಗದಲ್ಲಿದೆ, ಅದನ್ನ ತೆಗೆದ್ರೆ ಅಥವಾ ಉತ್ಖನನ ಕಾರ್ಯ ಮಾಡಿದ್ರೆ ಅವರ ಒಂದು ಕಳೆಬರ ಸಿಗುತ್ತೆ, ನಮಗೂ ನ್ಯಾಯ ಕೊಡಿಸಿ ಅಂತ ಕೇಳ್ಕೊಂಡು ಬಂದಿದ್ದಾರೆ. ಇದರ ಸಂಬಂಧ ಎಸ್ಐಟಿ ಅವರು ಏನು ಉತ್ತರ ಕೊಡ್ತಾರೆ ಅದನ್ನ ನಾವು ಕಾದು ನೋಡ್ಬೇಕು. ಇನ್ನು ನಾಳೆಯಿಂದ ಎಸ್ಐಟಿ ತನಿಖೆಯ ಉತ್ಖನನ ಕಾರ್ಯ ಶುರು ಆಗುತ್ತಾ ಇಲ್ವಾ ಅಂತಾನೂ ಕೂಡ ನಾವು ಕಾದು ನೋಡ್ಬೇಕಾಗಿದೆ. ಇದಿಷ್ಟು ಇವತ್ತಿನ ಮಾಹಿತಿ ಅಥವಾ ಇಲ್ಲಿವರೆಗಿನ ಅಪ್ಡೇಟ್ಸ್ ಅಂತ ಹೇಳ್ಬೋದು. ಇದೇ ರೀತಿಯಾದಂತಹ ಅಪ್ಡೇಟ್ಸ್ಗಳಿಗೆ ನಮ್ಮ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಈ ಒಂದು ಮಾಹಿತಿನ ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು.